ನಮಸ್ಕಾರ, ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ. ಕೊನೆಗೂ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡಲಾಗಿದೆ. ಬಜೆಟ್ನಲ್ಲಿ ಯಾವ ವರ್ಗಕ್ಕೆ ಎಷ್ಟು ಲಾಭ ಸಿಕ್ಕಿದೆ, ರೈತರಿಗೆ ಗುಡ್ ನ್ಯೂಸ್ ಏನು, ಕ್ಯಾನ್ಸರ್, ಡಯಾಬಿಟಿಸ್ ರೋಗಿಗಳಿಗೂ ಕೂಡ ಗುಡ್ ನ್ಯೂಸ್ ಕೊಡಲಾಗಿದೆ. ಆದಾಯ ತೆರಿಗೆ ಬದಲಾವಣೆ ಕುರಿತಂತೆ ಮಾಹಿತಿ ಬಂದಿದೆ ಸ್ನೇಹಿತರೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಯಾಕೆ ಏನಾಯ್ತು ನೋಡೋಣ. ಇದೇ ಮಧ್ಯೆ ದೇಶಾದ್ಯಂತ ಇನ್ನು ಮುಂದೆ ಯಾವೆಲ್ಲ ವಸ್ತುಗಳು ಬೆಲೆ ಏರಿಕೆ ಆಗುತ್ತೆ, ಯಾವ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ ಆ ಬಗ್ಗೆಯೂ ಮಾಹಿತಿ ಬಂದಿದೆ. ಇನ್ನು ಮಧ್ಯಪ್ರಿಯರಿಗೆ ಶಾಕಿಂಗ್ ಸುದ್ದಿ, ಆಲ್ಕೋಹಾಲ್, ಸಿಗರೆಟ್ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ದೇಶಾದ್ಯಂತ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಡಲಾಗಿದೆ. ಮಹಿಳಾ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡುವ ಬಗ್ಗೆ ಘೋಷಣೆ, ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪನೆ, ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಈ ಒಂದು ವಿಡಿಯೋ ವಿಶೇಷವಾಗಿ ಬಜೆಟ್ ಬಗ್ಗೆ ಆಗಲಿದೆ. ಹೌದು ಸ್ನೇಹಿತರೆ, ಇಂದಿನ ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಮಾಡಲಾಯಿತು, ಯಾವ ವಸ್ತುಗಳ ಬೆಲೆ ಇಳಿಕೆ ಮಾಡಲಾಗಿದೆ, ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ. ಹಾಗಾಗಿ ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹೌದು ಸ್ನೇಹಿತರೆ, ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026 ಬಜೆಟ್ ಅನ್ನು ಮಂಡಿಸಿದ್ದು ಮಧ್ಯಮ ವರ್ಗದವರಿಗೆ ಸಿಹಿ ಸುದ್ದಿ ಕೊಡಲಾಗಿದೆ. ಹೌದು, ಮುಖ್ಯವಾಗಿ ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತು ನೀಡುವ ಮೂಲಕ ಎಲೆಕ್ಟ್ರಾನಿಕ್ಸ್ ಮತ್ತು ಔಷಧಿಗಳ ಬೆಲೆ ಇಳಿಕೆ ಮಾಡಲು ಕೇಂದ್ರದ ಬಜೆಟ್ನಲ್ಲಿ ನಿರ್ಧಾರ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಆದರೆ ಕೆಲವು ಆಮದು ವಸ್ತುಗಳ ಮೇಲಿನ ಸುಂಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಹಾಗಾಗಿ ಕೆಲವು ವಸ್ತುಗಳು ದುಬಾರಿ ಆಗಲಿದೆ. ಇನ್ನು ಮುಂದೆ ಹೊರ ದೇಶದಿಂದ ಯಾವುದಾದ್ರೂ ವಸ್ತು ನೀವು ಇಂಪೋರ್ಟ್ ಮಾಡಲು ಹೋದರೆ ಆಗ ಹೆಚ್ಚಿಗೆ ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಈಗ ಬನ್ನಿ ಸ್ನೇಹಿತರೆ, ಮೊದಲಿಗೆ ಗುಡ್ ನ್ಯೂಸ್ ನೋಡೋಣ. ಮೊಬೈಲ್ ಮತ್ತು ಚಾರ್ಜರ್ ಬೆಲೆ ಇಳಿಕೆ ಮಾಡಲಾಗಿದೆ. ಹೌದು, ಸ್ಮಾರ್ಟ್ ಫೋನ್ ಪ್ರಿಯರಿಗೆ ಗುಡ್ ನ್ಯೂಸ್. ಮೊಬೈಲ್ ಫೋನ್ ತಯಾರಿಕೆಗೆ ಬಳಸುವ ಬಿಡಿಭಾಗಗಳು ಇಂದ ಹಿಡಿದು ಮೊಬೈಲ್ ಚಾರ್ಜರ್ ವರೆಗಿನ ಎಲ್ಲಾ ಕಸ್ಟಮ್ ಸುಂಕವನ್ನು ಕಡಿತಗೊಳಿಸಲಾಗಿದೆ. ಇದರಿಂದ ಇನ್ನು ಮುಂದೆ ಆಪಲ್, ಸ್ಯಾಮ್ಸಂಗ್ ಸೇರಿದಂತೆ ಎಲ್ಲ ಬ್ರ್ಯಾಂಡ್ ಮೊಬೈಲ್ ಬೆಲೆ ಸ್ವಲ್ಪ ಮಟ್ಟಿಗೆ ಗಣನೀಯವಾಗಿ ಇಳಿಕೆ ಕಾಣಬಹುದು. ಇನ್ನು ಎರಡನೇದಾಗಿ ಕ್ಯಾನ್ಸರ್ ರೋಗಿಗಳಿಗೆ ಗುಡ್ ನ್ಯೂಸ್ ಕೊಡಲಾಗಿದೆ. ಹೌದು, ಆರೋಗ್ಯ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಟ್ಯಾಕ್ಸ್ ನಿಂದ ರಿಲೀಫ್ ಸಿಕ್ಕಿದೆ. ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಗೆ ಬಳಸಲಾಗುವ 17 ಬಗೆಯ ಜೀವರಕ್ಷಕ ಔಷಧಿಗಳ ಮೇಲಿನ ಆಮದು ಸುಂಕವನ್ನು ಸಂಪೂರ್ಣ ತೆಗೆದುಹಾಕಲಾಗಿದೆ. ಈ ಮೂಲಕ ಇನ್ನು ಮುಂದೆ ದುಬಾರಿ ಔಷಧಿಗಳು ಕೂಡ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗಲಿವೆ. ಅದೇ ರೀತಿ ಮೆಡಿಕಲ್ ಉಪಕರಣಗಳ ಮೇಲಿನ ಬೆಲೆಯೂ ಕೂಡ ಕಡಿಮೆ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ನೀವೇನಾದರೂ ವಿದೇಶಿ ಟ್ರಿಪ್ ಪ್ಲಾನ್ ಮಾಡುತ್ತಿದ್ರೂ ಕೂಡ ಇನ್ನು ಮುಂದೆ ಗುಡ್ ನ್ಯೂಸ್. ಹೌದು, ನೀವೇನಾದರೂ ಫಾರಿನ್ ಟ್ರಿಪ್ ಅಥವಾ ಬೇರೆ ದೇಶಕ್ಕೆ ಹೋಗಲು ಪ್ಲಾನ್ ಮಾಡುತ್ತಿದ್ರೆ ವಿದೇಶಿ ಪ್ರವಾಸದ ಪ್ಯಾಕೇಜ್ಗಳ ಮೇಲೆ ವಿಧಿಸಲಾಗುತ್ತಿದ್ದಂಥ TCS ದರವನ್ನು ಕೂಡ 5% ಬರೋಬ್ಬರಿ 2%ಗೆ ಇಳಿಸಲಾಗಿದೆ. ಅಂದರೆ 3% ಕಡಿತ ಮಾಡಲಾಗಿದೆ. ಇನ್ನು ಮುಂದೆ ವಿದೇಶ ಪ್ರಯಾಣವೂ ಕೂಡ ಬಜೆಟ್ ಫ್ರೆಂಡ್ಲಿ ಆಗಲಿದೆ ಸ್ನೇಹಿತರೆ. ಇನ್ನು ಮತ್ತೊಂದು ಮಾಹಿತಿ ಏನೆಂದರೆ, ಕ್ರೀಡಾಪಟುಗಳಿಗೂ ಕೂಡ ಸಿಹಿ ಸುದ್ದಿ. ಯಾಕಂದರೆ ಕ್ರೀಡೆಗೆ ಉತ್ತೇಜನ ನೀಡಲು ಸ್ಪೋರ್ಟ್ಸ್ ಸಾಮಗ್ರಿಗಳ ಬೆಲೆಯೂ ಕೂಡ ಇಳಿಕೆ ಮಾಡಲಾಗಿದೆ. ಇನ್ನು ಪರಿಸರ ಸ್ನೇಹಿ ವಾಹನವನ್ನು ಉತ್ತೇಜಿಸಲು ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ತಯಾರಿಕೆಗೆ ಬೇಕಾದ ಲಿಥಿನಿಯಂ ಮತ್ತು ಇತರೆ ಕಚ್ಚಾ ವಸ್ತುಗಳ ಮೇಲಿನ ಸುಂಕವನ್ನು ಕೂಡ ವಿನಾಯಿತಿ ಕೊಡಲಾಗಿದೆ. ಈ ಮೂಲಕ ಇನ್ನು ಮುಂದೆ ಪೆಟ್ರೋಲ್, ಡೀಸೆಲ್ ಬದಲಿಗೆ ಎಲೆಕ್ಟ್ರಿಕ್ ವಾಹನ ಹೆಚ್ಚಾಗಿ ಓಡಿಸಲು ಸರ್ಕಾರ ಪ್ರೋತ್ಸಾಹಿಸಲು ಈ ಒಂದು ಸುಂಕ ಕಡಿಮೆ ಮಾಡಿದೆ. ಹಾಗಾಗಿ ಎಲೆಕ್ಟ್ರಿಕ್ ವಸ್ತುಗಳ ಕಾರುಗಳ ಬೆಲೆಯೂ ಕೂಡ ಕಡಿಮೆ ನಾವು ನೋಡಬಹುದು. ಇನ್ನು ಸೋಲಾರ್ ಪ್ಯಾನೆಲ್ ತಯಾರಿಕೆಗೆ ಬಳಸುವ ಸೋಲಾರ್ ಗ್ಲಾಸ್ ಕಚ್ಚಾ ವಸ್ತುಗಳು ಕೂಡ ಈಗ ಇಳಿಕೆ ಮಾಡಲಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇದೆಲ್ಲ ಇಳಿಕೆ ಆದರೆ ಯಾವುದು ದುಬಾರಿ? ಹೌದು ಸ್ನೇಹಿತರೆ, ಒಂದು ಕಡೆಗೆ ಇಳಿಕೆ ಮಾಡಿದ್ರೆ ಮತ್ತೊಂದು ಕಡೆಗೆ ಏರಿಕೆ ಮಾಡಲೇಬೇಕಲ್ವಾ. ಈಗ ಅದೇ ರೀತಿ ಕೇಂದ್ರ ಸರ್ಕಾರ ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳ ಮೇಲಿನ ಸುಂಕವನ್ನು ದೊಡ್ಡ ಮಟ್ಟದಲ್ಲಿನೇ ಹೆಚ್ಚಳ ಮಾಡಿದೆ. ಇನ್ನು ಮುಂದೆ ಧೂಮಪಾನಿಗಳು ಹೆಚ್ಚಿಗೆ ಹಣವನ್ನ ಪಾವತಿ ಮಾಡಬೇಕು. ಇನ್ನು ಆದಾಯ ತೆರಿಗೆ ಕುರಿತಂತೆ ಯಾವುದೇ ಬದಲಾವಣೆ ಇಲ್ಲ. ಹೌದು ಸ್ನೇಹಿತರೆ, ಏಪ್ರಿಲ್ 1ರಿಂದ ಕೆಲವು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಆದರೆ ಆದಾಯ ತೆರಿಗೆಯಲ್ಲಿ ಈ ಬಾರಿ ಯಾವುದೇ ಒಂದು ಸ್ಲ್ಯಾಬ್ ಬದಲಾವಣೆ ಮಾಡಿಲ್ಲ ಎಂದು ಹೇಳಲಾಗುತ್ತಿದೆ. ಏಪ್ರಿಲ್ 1, 2026ರಿಂದ ಕೆಲವು ಸಣ್ಣ ನಿಯಮಗಳು ಜಾರಿಗೆ ಬರ್ತವೆ. ಅಂದ್ರೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡಲು ವಿವಿಧ ವ್ಯವಸ್ಥೆಯನ್ನ ಸರ್ಕಾರ ಜಾರಿಗೆ ಮಾಡ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಸುಲಭವಾಗಿ ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಒಂದು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಕುರಿತಂತೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲವಂತೆ. ಹೌದು, ಕಳೆದ ಬಾರಿಯ ಏನು ಸ್ಲ್ಯಾಬ್ ಇತ್ತು ಅದೇ ಮುಂದುವರಿಯಲಿದೆ. ಆದರೆ ತೆರಿಗೆ ಸಲ್ಲಿಕೆ ಸುಲಭಗೊಳಿಸಲು ಸರ್ಕಾರ ಕೆಲವು ಸಮಯವನ್ನು ನಿಗದಿ ಮಾಡಿದೆ. ಹೌದು, ನೀವೇನಾದರೂ ವೈಯಕ್ತಿಕ ಟ್ಯಾಕ್ಸ್ ಸಲ್ಲಿಕೆ ಮಾಡಲು ಮುಂದಾದ್ರೆ ಅಂದ್ರೆ ITR 1 ಮತ್ತು 2 ತುಂಬಲು ಜುಲೈ 31ರವರೆಗೆ ಕಾಲಾವಕಾಶ ಕೊಡಲಾಗಿದೆ. ಅದೇ ರೀತಿ ಉದ್ಯಮ ಮತ್ತು ಟ್ರಸ್ಟ್ ನಾನ್ ಆಡಿಟ್ ಕೇಸಸ್ಗೆ ಆಗಸ್ಟ್ 31ರವರೆಗೆ ಕಾಲಾವಕಾಶ ವಿಸ್ತರಿಸಲಾಗಿದೆ. ಇನ್ನು ರೈತರಿಗೆ PM ಕಿಸಾನ್ ಸಮ್ಮಾನ್ ಬಜೆಟ್ ಕುರಿತಂತೆ ಏನಾದರೂ ಘೋಷಣೆ ಆಯ್ತಾ? ಹೌದು, ರೈತರಿಗೆ ಇದು ತುಂಬಾನೇ ಒಂದು ನಿರೀಕ್ಷೆ ಇತ್ತು.
ಇತ್ತು ಈ ಬಾರಿಯ ಬಜೆಟ್ನಲ್ಲಿ ಏರಿಕೆ ಆಗುತ್ತೆ ಅಂತ. ಆದರೆ ಕೊನೆಗೂ ಮತ್ತೆ ನಿರಾಸೆಯಾಗಿದೆ. ಸತತ 3 ಬಜೆಟ್ನಿಂದ ರೈತರಿಗೆ PM ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಯಾವುದೇ ಗುಡ್ ನ್ಯೂಸ್ ಸಿಗುತ್ತಿಲ್ಲ. ಮತ್ತೆ 6,000 ರೂಪಾಯಿನೇ ಮುಂದುವರೆಯಲಿದೆ ಸ್ನೇಹಿತರೆ. ಹೌದು, PM ಕಿಸಾನ್ ಯೋಜನೆ ಹಣ ದ್ವಿಗುಣ ಮಾಡಬೇಕು ಎಂದು ಈಗಾಗಲೇ ರೈತರು ಸೇರಿದಂತೆ ಕೆಲವು ಸಂಘಟನೆಗಳು ಕೇಂದ್ರಕ್ಕೆ ಬಜೆಟ್ ಮುನ್ನವೇ ಮನವಿ ಕೂಡ ಮಾಡಿತ್ತು. ಆದರೂ ಕೂಡ ಬಜೆಟ್ನಲ್ಲಿ ಈ ಬಗ್ಗೆ ಯಾವುದೇ ಘೋಷಣೆ ಆಗಿಲ್ಲ. ಆದರೆ ಕೆಲ ಹಂತದಲ್ಲಿ ರೈತರ ಆದಾಯ ಹೆಚ್ಚಿಗೆ ಮಾಡಲು ಸರ್ಕಾರ ಕ್ರಮ ತೆಗೆದುಕೊಳ್ಳಲಾಗಿದೆ. ಹೌದು ಸ್ನೇಹಿತರೆ, ಅಧಿಕ ಮೌಲ್ಯದ ಬೆಳೆಗಳ ಮೇಲೆ ವಿಶೇಷ ಗಮನ ಹರಿಸಲಾಗಿದೆ. ಪ್ರಮುಖವಾಗಿ ತೆಂಗು, ಶ್ರೀಗಂಧ, ಗೋಡಂಬಿ ಮತ್ತು ಕೋಕೋ ಬೆಳೆಗಾರರಿಗೆ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ಕೂಡ ರೈತರಾಗಿದ್ದರೆ ಯಾವ ಬೆಳೆ ಬೆಳೆಯುತ್ತೀರಾ ಕಮೆಂಟ್ ಮಾಡಿ. ಈಗ ಬಂದಿರೋ ಮಾಹಿತಿ ಪ್ರಕಾರ ಕರಾವಳಿ ಪ್ರದೇಶದಲ್ಲಿ ಬೆಳೆಯುವ ತೆಂಗು, ಗೋಡಂಬಿ, ಕೋಕೋ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸಲು ವಿಶೇಷ ಕಾರ್ಯಕ್ರಮ ಕೇಂದ್ರ ಘೋಷಣೆ ಮಾಡಿದೆ. 2030 ವೇಳೆಗೆ ಭಾರತೀಯ ಗೋಡಂಬಿ ಮತ್ತು ಕೋಕೋವನ್ನು ಜಾಗತಿಕ ಪ್ರೀಮಿಯಂ ಬ್ರ್ಯಾಂಡ್ಗಳಾಗಿ ರೂಪಿಸಲು ಸರ್ಕಾರ ಗುರಿ ಹಾಕಿಕೊಂಡಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಇನ್ನು ಇದೇ ಮಧ್ಯೆ ರೈತರಿಗೆ AI ಚಾಲಿತ ಮೂಲಕ ಸಹಾಯ ಮಾಡಲು ಕೂಡ ಸರ್ಕಾರ ಮುಂದಾಗಿದೆ. ಹೌದು, ತಂತ್ರಜ್ಞಾನ ಬಳಸಿಕೊಂಡು ಕೃಷಿಯಲ್ಲಿ ಹೆಚ್ಚಿಗೆ ಉತ್ಪಾದನೆ ಮಾಡಲು ರೈತರಿಗೆ ಸಹಾಯಕವಾಗಲಿ ಎಂದು AI ಅನ್ನ ಕೃತಕ ಬುದ್ಧಿಮತ್ತತೆ ವ್ಯವಸ್ಥೆ ಹೊಂದಿಸಲಾಗುವುದು ಎಂದು ಹೇಳಲಾಗ್ತಾ ಇದೆ. ಅಂದರೆ ರೈತರು ಉತ್ತಮ ಮತ್ತು ಇತರೆ ನಿರ್ಧಾರವನ್ನು ಸುಲಭವಾಗಿ ತೆಗೆದುಕೊಂಡು ಒಟ್ಟಾರೆ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಸಹಾಯ ಮಾಡಲಿದೆ ಎಂದು ಹೇಳಲಾಗಿದೆ. ರೈತರಿಗೆ ಈ ಬಗ್ಗೆ AI ಚಾಲಿತ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ ಸ್ನೇಹಿತರೆ. ಇನ್ನು ಬಜೆಟ್ ಅಲ್ಲಿ ಎಲ್ಲರಿಗೂ ಕಂಡು ಬಂದ ದೊಡ್ಡ ಘೋಷಣೆ ಏನೆಂದರೆ ಬಯೋಫಾರ್ಮಾ ಶಕ್ತಿಗೆ ಉತ್ತೇಜನ ಕೊಡಲಾಗಿದೆ. ಹೌದು, ಜಾಗತಿಕ ಜೈವಿಕ ಔಷಧ ಕೇಂದ್ರವಾಗಿ ಭಾರತವನ್ನು ಬಲಪಡಿಸಲು ದೇಶಾದ್ಯಂತ ಜೈವಿಕ ತಂತ್ರಜ್ಞಾನ ಮತ್ತು ಔಷಧೀಯ ವಲಯದಲ್ಲಿ ಸಂಶೋಧನೆ ಮಾಡಲು ಉತ್ಪಾದನೆ ಸೇರಿದಂತೆ ಇನ್ನು ಹೆಚ್ಚಿಗೆ ಒಂದು ಹೊಸ ಸಂಶೋಧನೆ ಗುರಿಯನ್ನು ಸರ್ಕಾರ ಹಾಕಿಕೊಂಡಿದೆ. ಅದಕ್ಕಾಗಿಯೇ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಬಯೋಫಾರ್ಮಾ ಶಕ್ತಿ ಎಂಬ ಹೊಸ ಉಪಕ್ರಮವನ್ನು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಅಂದರೆ ಸ್ನೇಹಿತರೆ, ಕ್ಯಾನ್ಸರ್ ರೋಗ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಗೆ ಭಾರತದಲ್ಲಿ ಇನ್ನು ಮುಂದೆ ಉತ್ತಮ ಚಿಕಿತ್ಸೆ ಮತ್ತು ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಕೊಡಲು ಕೇಂದ್ರದ ಬಜೆಟ್ನಲ್ಲಿ ನಿರ್ಧಾರ ಮಾಡಿರುವಂತದ್ದು ಸ್ನೇಹಿತರೆ. ಇನ್ನು ಬನ್ನಿ, ಬಜೆಟ್ನಲ್ಲಿ ಮಧ್ಯಮ ಮತ್ತು ಸಣ್ಣ ಉದ್ಯಮಿಗಳಿಗೆ ಏನು ಗುಡ್ ನ್ಯೂಸ್ ಸಿಕ್ಕಿದೆ ಅಂದರೆ ಸಾಲದ ನೆರವು ಘೋಷಣೆ ಮಾಡಲಾಗಿದೆ. ಹೌದು, ಆತ್ಮ ನಿರ್ಭರ್ ಭಾರತಕ್ಕಾಗಿ 2,000 ಕೋಟಿ ರೂಪಾಯಿ ಈಗ ಮತ್ತೆ ಮೀಸಲಿಡಲಾಗಿದೆ. ಕೇಂದ್ರೀಯ ಔಷಧಿ ನಿಯಂತ್ರಣವನ್ನು ಕೂಡ ಜಾರಿಗೆ ತರಲಾಗುತ್ತಂತೆ. ಭಾರತದ ಡಿಜಿಟಲ್ ಪರಿಸರ ವ್ಯವಸ್ಥೆ ಬಲಪಡಿಸಲು ಬಯೋಫಾರ್ಮಾ ಶಕ್ತಿ ಯೋಜನೆಯೂ ಕೂಡ ಘೋಷಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ ಎಂದು ಬಜೆಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಅದೇ ರೀತಿ ದೇಶಾದ್ಯಂತ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಆರಂಭ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ. ಇನ್ನು ಈ ಒಂದು ಯೋಜನೆ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಇನ್ನು ದೇಶಾದ್ಯಂತ ಎಲ್ಲ ಕುಟುಂಬಗಳಿಗೆ ಹೆಚ್ಚಿನ ಹಣ ಸಿಗುವಂತೆ ವಿಕಸಿತ ಭಾರತದ ಗುರಿ ಸಾಧಿಸಲು ಕೂಡ ಸರ್ಕಾರ ಬದ್ಧವಾಗಿದೆ ಎಂದು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನು ಇವತ್ತಿನ ಬಜೆಟ್ ಪರಿಣಾಮ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಗಳ ಬೆಲೆ ಕಡಿಮೆ ಆಗುತ್ತೆ ಎಂಬ ನಿರೀಕ್ಷೆ ಕೂಡ ಹಲವರಿಗೆ ಇದೆ. ಆದರೆ ಈ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನಿನ್ನೆ ಬೆಲೆ ಇವತ್ತು ಮತ್ತೆ ಮುಂದುವರೆದಿದೆ. ಬಜೆಟ್ ಇಂದ ಚಿನ್ನ ಪ್ರಿಯರಿಗೆ ಯಾವುದೂ ಗುಡ್ ನ್ಯೂಸ್ ಸಿಕ್ಕಿಲ್ಲ ಮತ್ತು ಇತ ಯಾವುದೂ ಶಾಕಿಂಗ್ ಸುದ್ದಿಯೂ ಕೂಡ ಸಿಕ್ಕಿಲ್ಲ. ಆದರೆ ಚಿನ್ನದ ಬೆಲೆ ಯಥಾಸ್ಥಿತಿ ಮುಂದುವರೆದಿದೆ ಸ್ನೇಹಿತರೆ. ಇನ್ನು ಚಿನ್ನ ಇನ್ನಷ್ಟು ಕುಸಿಯುವ ಲಕ್ಷಣಗಳು ಕಂಡು ಬರುತ್ತಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜೋರಾಗಿದೆ ಸ್ನೇಹಿತರೆ. ಇಷ್ಟು ದಿನ ಕಡಿಮೆ ಬೆಲೆಗೆ ಚಿನ್ನ ಖರೀದಿ ಮಾಡಿದ್ದಂಥ ಜನರು ಈಗ ದೊಡ್ಡ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಅಂದರೆ ಈಗಲೂ ಕೂಡ ಲಾಭ ಗಳಿಕೆ ಮುಂದುವರೆದಿದೆ. ಅಂದರೆ ಹೆಚ್ಚಿಗೆ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಳ್ಳಲಾಗುತ್ತಿದೆ. ಹಾಗಾಗಿ ಚಿನ್ನದ ಬೆಲೆ ಇನ್ನಷ್ಟು ಕುಸಿತ ಕಾಣಲಿದೆ. ಸೋಮವಾರದಂದು ಹೊಸ ಬೆಲೆಗಳು ಗೊತ್ತಾಗಲಿದೆ ಸ್ನೇಹಿತರೆ. ಸದ್ಯದ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ ಫೆಬ್ರವರಿ 1 ರವಿವಾರ 10 ಗ್ರಾಂ ಚಿನ್ನದ ಬೆಲೆ 1,60,580 ರೂಪಾಯಿ ಇದೆ. ಇದು ಇನ್ನೂ ಕುಸಿತವಾಗಬಹುದು. ಆಸುಪಾಸು 1.5 ಲಕ್ಷ ಅಂದರೆ 1,50,000 ರೂಪಾಯಿ ಬರಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ. ಹೌದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದ್ದು ಮತ್ತೊಂದೆಡೆಯಲ್ಲಿ ಡಾಲರ್ ಕೂಡ ಪ್ರಬಲಗೊಂಡಿದೆ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫೆಡ್ ಅಧ್ಯಕ್ಷರಾಗಿ ಹೊಸದಾಗಿ ಕೆವಿನ್ ವಾರ್ಷ್ ಅವರನ್ನು ಕೂಡ ನೇಮಕ ಮಾಡಿದ್ದು ಈ ಎಲ್ಲ ಕಾರಣದಿಂದ ಚಿನ್ನದ ಬೆಲೆ ಇಳಿಕೆ ಹಾದಿ ಹಿಡಿದಿದೆ ಸ್ನೇಹಿತರೆ. ಇನ್ನು ಒಂದು ವಾರದಲ್ಲಿ ಚಿನ್ನ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಇದೇ ಮಧ್ಯೆ ಸ್ನೇಹಿತರೆ, ಬಜೆಟ್ನಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡಲಾಗಿದೆ. ಹೌದು, ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಕಾರಣಕ್ಕೆ ಸರ್ಕಾರ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ಅದೇನೆಂದರೆ ಭಾರತದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸುಸಜ್ಜಿತ ಬಾಲಕಿಯರ ಹಾಸ್ಟೆಲ್ ನಿರ್ಮಿಸಲಾಗುವುದು. ಇದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೂ ಕೂಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಶಿಕ್ಷಣ ಪಡೆಯುವುದು ಸುಲಭವಾಗಲಿದೆ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಇದೇ ಜೊತೆಗೆ ಮತ್ತೊಂದು ಘೋಷಣೆ ಏನೆಂದರೆ ಇನ್ನು ಮುಂದೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಜೈಲು ಶಿಕ್ಷೆ ವಿಧಿಸುವಂತಿಲ್ಲವಂತೆ. ಹೌದು ಸ್ನೇಹಿತರೆ, ಸಣ್ಣ ತಪ್ಪುಗಳಿಗೆ ಜೈಲು ಶಿಕ್ಷೆ ವಿಧಿಸುವಂತಿಲ್ಲ. ಕೇವಲ ದಂಡ ಹಾಕುವ ಮೂಲಕ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಅಂದರೆ ಇಂತಿಷ್ಟು ದಂಡವನ್ನು ವಿಧಿಸಿ ಅವರಿಗೆ ಬಿಡಬೇಕು, ಬದಲಿಗೆ ಜೈಲಿನಲ್ಲಿ ಹಾಕಬಾರದು ಎಂದಿದ್ದಾರೆ. ಇನ್ನು ಇದೇ ರೀತಿ ದಾಖಲೆ ಪತ್ರಗಳ ಹಾಜರುಪಡಿಸುವಲಿಕೆಯೂ ಕೂಡ ವಿಳಂಬವಾದರೆ ಸಣ್ಣ ಪುಟ್ಟ ತಪ್ಪು ಎಂದು ಪರಿಗಣಿಸಿ ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸುವಂತಿಲ್ಲ. ಅಲ್ಲಿಯೂ ಕೂಡ ದಂಡವನ್ನು ಮಾತ್ರ ವಿಧಿಸಬೇಕು ಎಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ. ಈ ಎಲ್ಲ ಮಾಹಿತಿ ಬಜೆಟ್ ಬಗ್ಗೆ ಆಗಿತ್ತು. ಇದೆಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಸ್ನೇಹಿತರೆ? ವಿಡಿಯೋಗೆ ಲೈಕ್ ಮಾಡಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.